ನಮಸ್ಕಾರ ವೀಕ್ಷಕರೇ, ಕೆಯುಡಿ ನ್ಯೂಸ್ಗೆ ಸ್ವಾಗತ. ನಾನು ನಮಿತಾ ಮಿರಾಜ್. ಮುಖ್ಯಾಂಶಗಳು. ಕವಿವಿಯಲ್ಲಿ ಸಂಭ್ರಮದ 76ನೇ ಸಂವಿಧಾನ ದಿನಾಚರಣೆ. ಕನ್ನಡ ಅಧ್ಯಯನ ಪೀಠದಲ್ಲಿ ಸಂಗೀತ ತಜ್ಞರ ದಿನಾಚರಣೆ. ಪತ್ರಿಕೋದ್ಯಮ ವಿಭಾಗದಲ್ಲಿ ನಡೆದ ಸಂವಹನ ಕೂಟ ಕಾರ್ಯಕ್ರಮ. ಇದೀಗ ವಾರ್ತೆಗಳ ವಿವರ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 76ನೇ ಸಂವಿಧಾನ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಸಿ.ಎಸ್. ದ್ವಾರಕಾನಾಥ್ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ವಿಭಾಗವು ವಿಶ್ವವಿದ್ಯಾಲಯದ ಸೆನೆಟ್ ಸಭಾಂಗಣದಲ್ಲಿ ಆಯೋಜಿಸಿದ 76ನೇ ಸಂವಿಧಾನ ದಿನಾಚರಣೆಯ ದಿನವನ್ನು ಉದ್ಘಾಟಿಸಿ ಮಾತನಾಡಿದರು. ಸಂವಿಧಾನದ ಪೀಠಿಕೆಯಲ್ಲೇ ಇಡೀ ಸಂವಿಧಾನದ ಆಶಯಗಳನ್ನು ಹೊಂದಿದೆ. ಸಮಾನತೆಯ ಹಕ್ಕು, ಪ್ರಜಾಪ್ರಭುತ್ವ ಮತ್ತು ಮೂಲಭೂತ ಹಕ್ಕುಗಳಲ್ಲಿ ಜನರಿಗೆ ಸಮಾನ ಅವಕಾಶಗಳಿದ್ದು, ಭಾರತದ ಸಂವಿಧಾನವು ಜಟಿಲವಾಗಿರದೆ ಒಂದು ಸರಳವಾಗಿ ನಮ್ಮೆಲ್ಲರ ಹೃದಯಕ್ಕೆ ಹತ್ತಿರವಾದ ಗ್ರಂಥವಾಗಿದೆ ಎಂದು ಹೇಳಿದರು. ಸರಳ ಸಂವಿಧಾನ ಅಂತಂದ್ರೆ ನೀವು ಶಾಲಾ ಮಕ್ಕಳಿಗೆ ಹೇಳಿದ್ರು ಆದ್ರೆ ಅದನ್ನ ಆರ್ಟಿಕಲ್ 14 ಹಿಂಗೆ ಹೇಳುತ್ತೆ, ಆರ್ಟಿಕಲ್ 16 ಹಿಂಗೆ ಹೇಳುತ್ತೆ, ಆರ್ಟಿಕಲ್ 29 ಹಿಂಗೆ ಹೇಳುತ್ತೆ ಅಂತ ಹೇಳ್ತಾವಾಗ ಯಾವ ರೀತಿಯಲ್ಲಿ ಸಂವಿಧಾನ ನಮ್ಮ ಮನುಷ್ಯನಿಗೆ ನಮ್ಮ ಹೃದಯಕ್ಕೆ ಹತ್ತಿರವಾಗಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಂ ಖಾನ್ ಸಂವಿಧಾನದ ಪೀಠಿಕೆಯನ್ನ ಬೋಧಿಸಿ ಸಭಿಕರನ್ನ ಉದ್ದೇಶಿಸಿ ಮಾತನಾಡಿದರು. ನಾವು ಹಳ್ಳಿಗೆ ಹೋಗೋದು ಬೇಡ, ಇಲ್ಲೇ ನೋಡ್ಕೊಳ್ಳಿ. ನಮ್ಮ ಸಭೆಯಲ್ಲಿ ವಿವಿಧ ಗುಂಪುಗಳಲ್ಲಿ ನಾವು ಗೊತ್ತಿಲ್ಲ, ಎಲ್ಲಾ ಗುಂಪುಗಳು ಸೇರಿ ಕೂತಿದ್ದೇವೆ. ಕಲರ್, ಕಾಸ್ಟ್, ಕ್ರೀಡ್, ಡ್ರೆಸ್ ಕಲರ್ ಇದೇನಿಲ್ಲ, ಎಲ್ಲರೂ ಸಮಾನತೆಯನ್ನು ಒಂದೇ ರೀತಿಯಲ್ಲಿ ಕೂತ್ಕೊಂಡು ಎಲ್ಲಾ ವಿದ್ಯಾರ್ಥಿಗಳು, ಸ್ಟಾಫ್, ಸ್ಟೂಡೆಂಟ್ಸ್ ಎಲ್ಲ ಜೊತೆ ಕೂತಿದ್ದೇವೆ. ಇದೇ ನಮ್ಮ ಸಂವಿಧಾನ. ಕಾರ್ಯಕ್ರಮದಲ್ಲಿ ಕವಿವಿ ಕುಲಸಚಿವ ಡಾಕ್ಟರ್ ಶಂಕರ ವಣಿಕ್ಯಾಳ, ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಎನ್.ವೈ. ಮಟ್ಟಿಹಾಳ, ಹಣಕಾಸು ಅಧಿಕಾರಿ ಪ್ರದೀಪ್ ಕುಮಾರ್, ಕವಿವಿ ಅಂಬೇಡ್ಕರ್ ಅಧ್ಯಯನ ವಿಭಾಗದ ಸಂಯೋಜಕ ಡಾಕ್ಟರ್ ಸುಭಾಷ್ ಚಂದ್ರ ನಾಟಿಕರ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ಕನ್ನಡ ಅಧ್ಯಯನ ಪೀಠದಲ್ಲಿ ಸಂಗೀತ ತಜ್ಞರ ದಿನಾಚರಣೆಯನ್ನು ಆಚರಿಸಲಾಯಿತು. ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಸಂಗೀತ ಶಿಖರವಾಗಿದ್ದು, ತಮ್ಮ ವಿಶಿಷ್ಟ ಸಂಗೀತದ ಮೂಲಕ ಕರ್ನಾಟಕವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಕಲಾನಿಕಾಯದ ಡೀನರಾದ ಡಾಕ್ಟರ್ ಮತ್ತುಂಜಯ್ ಅಗಡಿ ಅಭಿಪ್ರಾಯಪಟ್ಟರು. ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರ ರಂಗವು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠ ಸಭಾಂಗಣದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಸ್ಮರಣಾರ್ಥ ಸಂಗೀತ ತಜ್ಞರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಸ್ತುತ ದಿನಗಳಲ್ಲಿ ಸಂಗೀತ ಹಾಗೂ ಸಂಗೀತ ಕಲಾವಿದರ ಬಗೆಯ ಗೌರವ ಕಡಿಮೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸಂಗೀತ ಕಲಾವಿದರ ಸಾಧನೆಗೆ ಗೌರವ ನೀಡಬೇಕು. ಮಲ್ಲಿಕಾರ್ಜುನ್ ಮನ್ಸೂರ್ ಅವರೊಬ್ಬ ಸಂಗೀತ ಸಿದ್ಧಿಪುರುಷರಾಗಿದ್ದಾರೆ. ಇಂದಿನ ಯುವ ಜನತೆ ಶಾಸ್ತ್ರೀಯ ಸಂಗೀತದ ವಿವಿಧ ಪ್ರಕಾರಗಳನ್ನು ಅರಿತು ಸಂಗೀತದ ಕುರಿತು ಪ್ರೀತಿ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಧಾರವಾಡ ಆಕಾಶವಾಣಿ ಹಿರಿಯ ಸಂಗೀತ ಕಲಾವಿದ ಸದಾಶಿವ ಐಹೊಳೆ ಮತ್ತು ಪ್ರಸಾರಾಂಗ ಸಹಾಯ ನಿರ್ದೇಶಕ ಡಾಕ್ಟರ್ ಎನ್ ಸಿದ್ದಪ್ಪ ಮಾತನಾಡಿದರು. ಡಾಕ್ಟರ್ ನಿಂಗಪ್ಪ ಹಳ್ಳಿ, ಡಾಕ್ಟರ್ ಅನಿತಾ ಗುಡಿ, ಡಾಕ್ಟರ್ ವಿ.ಎಲ್. ಪಾಟೀಲ್, ಡಾಕ್ಟರ್ ಅನಸೂಯ ಕಾಂಬಳೆ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪತ್ರಿಕೋದ್ಯಮ ವಿಭಾಗದಲ್ಲಿ ನಡೆದ ಸಂವಹನ ಕೂಟ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಪಠ್ಯಕ್ರಮದ ಜ್ಞಾನವನ್ನು ಪ್ರಾಯೋಗಿಕ ಕಲಿಕೆಯಿಂದ ಅಧ್ಯಯನ ಮಾಡಬೇಕು ಎಂದು ಅಪರಾಧ ಮತ್ತು ವಿಧಿ ವಿಜ್ಞಾನ ಶಾಸ್ತ್ರದ ಅಧ್ಯಯನ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಜೆ.ಎಸ್. ವೇಣುಮಾಧವ್ ಕರೆ ನೀಡಿದರು. ಕರ್ನಾಟಕ ವಿಶ್ವವಿದ್ಯಾಲಯ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ವಿಭಾಗದಿಂದ ಎಲೆಕ್ಟ್ರಾನಿಕ್ ಮಾಧ್ಯಮ ಸ್ಟುಡಿಯೋದಲ್ಲಿ ಹಮ್ಮಿಕೊಂಡ ಸಂವಹನ ಕೂಟ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಪ್ರಸ್ತುತ ಮಾಧ್ಯಮ ಕ್ಷೇತ್ರವು ವಿಸ್ತಾರವಾಗಿದ್ದು, ಛಾಯಾಗ್ರಹಣವು ಒಂದು ಬಹುಮುಖ್ಯ ಆಯಾಮವಾಗಿದೆ. ಒಂದು ಛಾಯಾಚಿತ್ರವು ಹಲವು ಕಥೆಗಳ ಪ್ರಸ್ತುತಿಗೆ ಸಮನಾದದ್ದು. ಇಂದು ಛಾಯಾಗ್ರಹಣವನ್ನು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡುತ್ತಿದ್ದು, ಕಲೆ, ವಿಜ್ಞಾನ, ಸಂವಹನ ಮಾಧ್ಯಮವಾಗಿ ಬಳಸಲಾಗುತ್ತಿದೆ. ಇಂತಹ ಕಾರ್ಯಾಗಾರವು ವೃತ್ತಿ ಜೀವನಕ್ಕೆ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಸಂಜಯ್ ಕುಮಾರ್ ಮಾಲಗತ್ತಿ ಮಾತನಾಡಿ, ಹಿಂದಿನ ಕಾಲದಲ್ಲಿ ವೃತ್ತಿಪರ ಛಾಯಾಗ್ರಾಹಕರ ಸಂಖ್ಯೆ ಕಡಿಮೆ ಇತ್ತು. ಇಂದು ನವತಂತ್ರಜ್ಞಾನದ ಪ್ರಭಾವದಿಂದ ಎಲ್ಲರಲ್ಲೂ ಛಾಯಾಗ್ರಹಣದ ಕೌಶಲ್ಯ ಸಾಮಾನ್ಯವಾಗಿದೆ. ಕೌಶಲ್ಯದ ಜೊತೆಗೆ ಹೊಸ ಆಲೋಚನೆಗಳನ್ನು ಅಳವಡಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಿನಿಮ್ಯಾಟಿಕ್ ಫೋಟೋಗ್ರಫಿ ವಿಷಯದ ಕುರಿತು
ಕೆನಾನ್ ಕಂಪನಿಯ ಸಿಬ್ಬಂದಿ ಮುರುಗನ್ ಅವರು ವಿಶೇಷ ಪ್ರಾಯೋಗಿಕ ತರಬೇತಿಯನ್ನು ನೀಡಿದರು. ತರಬೇತಿಯಲ್ಲಿ ವಿಭಾಗದ ವಿದ್ಯಾರ್ಥಿಗಳಿಗೆ ಕ್ಯಾಮೆರಾ ಬಳಸುವ ವಿಧಾನ, ಉತ್ತಮ ಫೋಟೋಗ್ರಫಿಯ ಕೌಶಲ್ಯಗಳ ಬಗ್ಗೆ ತಿಳಿಸಿಕೊಡಲಾಯಿತು. ಇದೇ ರೀತಿಯ ನಿರಂತರ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ KUD ನ್ಯೂಸ್ ಧಾರವಾಡ.